ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಕ್ಕಳ ಆಟ ಪಾಠ, ಅಳು, ನಗು, ಹಠಮಾರಿತನ ಎಲ್ಲವೂ ಅದ್ಭುತವಾಗಿರುತ್ತೆ. ಆದರೆ ಇಂಥ ಮಕ್ಕಳನ್ನ ಕಾಡುವಂತಹ ಈ ಒಂದು ADHDಯ ಲಕ್ಷಣಗಳು ಏನು ಅಂತ ನಿಮ್ಗೆ ಗೊತ್ತಾ? ಅದು ಕೂಡ ಇದೇ ರೀತಿ ಇರುತ್ತೆ. ಹಾಗಾಗಿ ನಾರ್ಮಲ್ ಮಗು ಯಾವುದು, ADHD ಇರುವಂತಹ ಮಗು ಯಾವುದು ಅಂತ ನಿಮಗೆ ತುಂಬಾನೇ ಕನ್ಫ್ಯೂಸ್ ಆಗ್ಬೋದು. ಅದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿ ಇಲ್ಲಿದೆ ನೋಡಿ. ತಮ್ಮದೇ ಆದ ಲೋಕದಲ್ಲಿ ಹಾರಾಡುವ ಹಕ್ಕಿಗಳಂತೆ ವಿಹರಿಸುವ ಮಕ್ಕಳೇ ಚಂದ. ಅವರ ನಗು, ಅಳು, ಮಾತು, ಮನಸ್ಸು, ತುಂಟತೆ, ಹಠಮಾರಿತನ ಎಲ್ಲವೂ ಅದ್ಭುತ. ಆಟ ಪಾಠ ಹಠ ಎಲ್ಲದರಲ್ಲೂ ಹಿಂದಿನವರಿಗಿಂತ ತುಂಬಾನೇ ಚುರುಕು ಈಗಿನ ಮಕ್ಕಳು. ಈಗಿನ ಜನರೇಷನ್ ತುಂಬಾನೇ ಫಾಸ್ಟ್ ಅಂತಾರಲ್ಲ, ಅದು ಇದಕ್ಕಾಗೆ. ಈಗಿನ ಮಕ್ಕಳ IQ ರೇಟ್ ಗಮನಿಸಿದಾಗ ಯೋಜನೆಯಲ್ಲಿ ಅವರೆಷ್ಟು ಮುಂದಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ತೀರಾ ಚುರುಕಾಗಿರೋ ಮಕ್ಕಳು ಪ್ರಶ್ನೆ ಕೇಳೋದು, ಉತ್ತರಕ್ಕೆ ಮರುಪ್ರಶ್ನೆ ಹಾಕೋದು ಸಹಜ. ದಣಿವಾಗದಂತೆ ಮತ್ತೆ ಮತ್ತೆ ಆಟ, ಮತ್ತೊಂದಿಷ್ಟು ಪಾಠ ಅಂತ ಅಲ್ಲೂ ಮನಗೆಲ್ತಾರೆ. ಎಲ್ಲಾ ಮಕ್ಕಳು ಹೀಗೆ ಇರಬೇಕು ಅಂತಲ್ಲ. ಆದರೆ ಅತಿ ಸಾಮಾನ್ಯವೆನಿಸುವಂತೆ ಈಗಿನ ಪೀಳಿಗೆಯ ಮಕ್ಕಳಲ್ಲಿ ಸಹಜವಾಗಿರುವ ಸಂಗತಿ ಇದು. ಆದರೆ 10ರಲ್ಲಿ 1 ಮಗು ಹೀಗಿರದೇ ಇರಬಹುದು. ಇತರೆಲ್ಲ ಮಕ್ಕಳಿಗಿಂತ ಆ ಮಗು ಭಿನ್ನವಾಗಿದ್ದು ತನ್ನದೇ ಪ್ರಪಂಚದಲ್ಲಿ ಕಳೆದು ಹೋಗಿರಬಹುದು. ಆತನಿಗೆ ಆಟ ಬೇಡ, ಪಾಠ ಬೇಡ. ಇತರ ಮಕ್ಕಳು ಹತ್ತಿರ ಬಂದರೂ ಅಸಹನೀಯ. ಇತರರಿಗೆ ತೊಂದರೆ ಕೊಡೋದು ಅಂದ್ರೆ ಇಷ್ಟ. ತನಗೇನಾಗ್ತಿದೆ ಅನ್ನೋದನ್ನ ತಿಳಿಯದಂತಹ ಸಂಕಷ್ಟ. ಅಂತಹ ಮಗುವಿನಲ್ಲಿ ADHD ಲಕ್ಷಣಗಳನ್ನ ಗಮನಿಸಲೇಬೇಕು. ಇವರೇ ಹೇಳೋ ಹಾಗೆ ಮಗುವಿನಲ್ಲಾಗುವ ಬದಲಾವಣೆ ಅತಿ ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ಅರ್ಥವಾಗುತ್ತೆ. ಅಷ್ಟಕ್ಕೂ ADHDಯ ಲಕ್ಷಣಗಳೇನು ಅನ್ನೋದನ್ನ ನೀವು ತಿಳಿಯೋದಾದ್ರೆ, ಕುಳಿತಲ್ಲೇ ಕುಳಿತುಕೊಳ್ಳಲಾರದೆ ಅತ್ತಿಂದಿತ್ತ ಓಡಾಡಿಕೊಂಡಿರ್ತಾರೆ. ತರಗತಿಯಲ್ಲಿ ಇತರೆ ಮಕ್ಕಳಿಗೆ ತೊಂದರೆ ಕೊಡೋದು ಅಂದ್ರೆ ಇಷ್ಟ. ತನಗೇ ಗೊತ್ತಿಲ್ಲದಂತೆ ತನ್ನ ವಸ್ತುಗಳನ್ನ ಕಳೆದುಕೊಳ್ಳುವುದು, ಕಡಿಮೆ ಮಾತು ಅಥವಾ ಅತಿ ಹೆಚ್ಚು ಮಾತನಾಡುವಿಕೆ, ಅಕ್ಷರಗಳ ಮರೆವು ಈ ಮಕ್ಕಳಲ್ಲಿ ಜಾಸ್ತಿ ಇರುತ್ತಲ್ಲದೆ ಅಪೂರ್ಣ ಬರವಣಿಗೆ ಇವರ ಮತ್ತೊಂದು ಸಮಸ್ಯೆ. ಬೇರೆಯವರ ಕೆಲಸದಲ್ಲಿ ಮೂಗು ತೂರಿಸೋದು ಇವರ ಸಾಮಾನ್ಯ ಗುಣ. ADHD ನ್ಯೂನತೆಯುಳ್ಳ ಮಗುವಿಗೆ ಬೇಗನೆ ಕೋಪ ಬರುತ್ತಲ್ಲದೆ ಇತರರನ್ನ ಹೊಡೆಯೋದು ಮತ್ತೊಂದು ಲಕ್ಷಣ. ಇಂಥ ಮಕ್ಳಿಗೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ ದೊಡ್ಡದಾದ್ಮೇಲೆ ಅವರು ಕಾಲೇಜ್ ಹೋಗಿ ಅಥವಾ ಇನ್ನೂ ಮುಂದೆ ಹೋದರೆ ಅವ್ರಿಗೆ ಜಾಬ್ಸ್ನಲ್ಲಿ ಒಂದು ಕಡೆ ಕೂತ್ಕೊಳ್ಳಲ್ಲ. ಜಾಬ್ಸ್ ಈ ಜಾಬಿಂದ ಶಿಫ್ಟ್ ಆಗ್ತಾ ಹೋಗ್ತಾರೆ. ಅವ್ರ ಸಕ್ಸಸ್ ಜೀವನದಲ್ಲಿ ರೇಟು ಡ್ರಾಪ್ ಆಗುತ್ತೆ. ಮತ್ತು ರಿಲೇಷನ್ಶಿಪ್ನಲ್ಲೂ ಎಲ್ಲರೂ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಅಥವಾ ಬೇರೆ ಫ್ರೆಂಡ್ಸ್ ಜೊತೆನೂ ಆ ರಿಲೇಷನ್ಶಿಪ್ ಕಂಪ್ಲೀಟ್ ಆಗಲ್ಲ. ಅವರು ಇಮೋಷ್ನಲಿ ಅವ್ರಿಗೆ ಸಿಟ್ಟು ಬಹಳ ಇರುತ್ತೆ. ಮತ್ತು ಇದು ಒಂದು ಭಾಳ ದೊಡ್ಡದು. ಆ್ಯಂಡ್ ಒನ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಮಕ್ಕಳಲ್ಲಿ ಅಂದರೆ ಅವ್ರ ಆತ್ಮವಿಶ್ವಾಸ ಭಾಳ ಕಮ್ಮಿ ಆಗುತ್ತೆ. ದೇರ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಭಾಳ ಡ್ರಾಪ್ ಆಗುತ್ತೆ 5th 6th 7th. ಯಾಕಂದರೆ ಎಲ್ಲ ಕಡೆಯಿಂದ ಕಂಪ್ಲೇಂಟ್ಸ್ ಬರುತ್ತೆ ಅವ್ರ ಬಗ್ಗೆ. ಬಟ್ ಮಗುಗೆ ಗೊತ್ತಿಲ್ಲ ನನಗೆ ಈ ತೊಂದರೆ ಇದೆ. ಅವರು ಪರ್ಪಸ್ಲಿ ಬೇಕಂತ ಮಾಡ್ತಾ ಇಲ್ಲ. ಅದು ಭಾಳ ಮುಖ್ಯ. ದ ಚೈಲ್ಡ್ ಈಸ್ ಹೆಲ್ಪ್ಲೆಸ್. ಮಗುಗೆ ಗೊತ್ತಿಲ್ಲ ನನಗೆ ತೊಂದರೆ ಇದೆ, ಯಾಕೆ ನನಗೆಲ್ಲ ಬೈತಾ ಇದ್ದಾರೆ, ಯಾಕೆ ನಾನು ಜಗಳ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಸಾಧಾರಣವಾಗಿ ಪೇರೆಂಟ್ಸ್ನು ಬೈತಾರೆ ಅಥವಾ ಅವ್ರಿಗೆ ಬೋರ್ಡಿಂಗ್ ಕಳಿಸ್ಬಿಡ್ತಾರೆ ಅಥವಾ TC ಕೊಟ್ಬಿಡ್ತಾರೆ ಅಥವಾ ಹೊಡಿತಾರೆ. ಒಂದು ದಿನ ಚೇಂಜ್ ಆಗುತ್ತೆ, ಮುಂದೆ ಹೋಗಿ ಆಗಲ್ಲ. ಸೊ ಇದು ಒಂದು ಬಹಳ ದೊಡ್ಡ ಎಫೆಕ್ಟ್ ನಾನು ನೋಡಿದ್ದೀನಿ. ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಗೆ ಇಂಥದ್ದೇ ಕಾರಣ ಅನ್ನೋದು ಸ್ವಲ್ಪ ಕಷ್ಟವೆನಿಸಬಹುದು. ತಜ್ಞರು ಇದಕ್ಕಾಗಿ ಸಂಶೋಧನೆ ನಡೆಸ್ತಾನೆ ಇದ್ದಾರೆ. ಆದರೆ ಸದ್ಯಕ್ಕೆ ತಿಳಿದು ಬಂದಿರುವ ಸತ್ಯ ಅಂದ್ರೆ ಇದು ವಂಶ ಪಾರಂಪರ್ಯವಾಗಿ ಬರುವಂತಹ ಸಮಸ್ಯೆ. ಅದರಲ್ಲೂ ಅಪ್ಪ, ಅಜ್ಜ, ಮುತ್ತಜ್ಜ ಅಂದ್ರೆ ಪುರುಷ ವಂಶವಾಹಿನಿಯಿಂದ ಕಂಡುಬರುವ ನ್ಯೂನತೆ ಇದು. ಹಾಗಂತ ಮಕ್ಕಳು ಅಬ್ನಾರ್ಮಲ್ ಅಲ್ಲ, ಸ್ಪೆಷಲ್ ಚಿಲ್ಡ್ರನ್ ಅಂತ ಭಾವಿಸೋದು ಬೇಡ. ಎಲ್ಲ ಸಾಮಾನ್ಯ ಮಕ್ಕಳಂತಿದ್ದು ಸಾಮಾನ್ಯರಂತಿರಲಾರದ ಸಣ್ಣ ನ್ಯೂನತೆಯ ಜಟಿಲತೆ. ಹೆಚ್ಚು IQ ಇರುವಂತಹ ಮಕ್ಕಳಲ್ಲೂ ಸಹ ಇಂತಹ ಸಮಸ್ಯೆ ಕಂಡುಬರಬಹುದು ಅಂತಾರೆ ತಜ್ಞರು.
ಆ ಥರ ಫೈನಾನ್ಸ್ದು ಅವ್ರಿಗೆ ಕ್ಯಾಲ್ಕುಲೇಷನ್ ಗೊತ್ತಾಗಲ್ಲ. ಎಷ್ಟೋ ಬಂದಿದ್ದಾರೆ ನಾನು ನೋಡಿದ್ದೀನಿ, ಅವ್ರಿಗೆ ನನಗೆ ಗೊತ್ತಾಗಲ್ಲ ಡಾಕ್ಟ್ರೆ, ನಾನು ಮಿಸ್ಸಸ್ನೇ ನೋಡ್ಕೊಳ್ಳೋದು, ಅಮೌಂಟು ನನಗೆ ಏನೂ ಗೊತ್ತಾಗಲ್ಲ. ಆ್ಯಕ್ಚುಲಿ ಅದು ದಡ್ಡ ಅಲ್ಲ, ಅವ್ರಿಗೆ ತೊಂದರೆ ADHD ಇರ್ಬೋದು ಅಥವಾ ಫೈನಾನ್ಷಿಯಲ್, ಇದು ಒಂದು ಆ್ಯಂಗಲ್ ಇದೆ ಅದರಲ್ಲಿ ಕನೆಕ್ಷನ್ನು, ಒಂದು ಡಿಸೆಬಿಲಿಟಿ ಇದೆ ಅದು ಇರ್ಬೋದು. ಸೊ ಇವೆಲ್ಲ ಪರಿಣಾಮಗಳು ADHDನಲ್ಲಿ ಸಮಾಜದಲ್ಲಿ ನಾನು ನೋಡಿದ್ದು ಭಾಳ ದೊಡ್ಡದಾಗಿದೆ, ಭಾಳ ಜಾಸ್ತಿ ಇದೆ, ವೆರಿ ಹೈ. ಪ್ರಪಂಚದ 5 ಮಾನಸಿಕ ನ್ಯೂನತೆಗಳಲ್ಲಿ ADHD ಕೂಡ ಒಂದು. ಪ್ರತಿ 10 ಮಕ್ಕಳಲ್ಲಿ 1 ಮಗುವಿಗೆ ಇಂತಹ ಸಮಸ್ಯೆ ಕಾಡ್ತಾ ಇದೆ ಅಂದ್ರೆ ಇದು ನಿಜವಾಗಿಯೂ ಎಚ್ಚೆತ್ತುಕೊಳ್ಬೇಕಾದ ಸಮಯ. ವಂಶಪಾರಂಪರ್ಯವಾಗಿ ಬಂದು ಮಗುವನ್ನ ಕಾಡುವಂತಹ ಈ ADHDಯನ್ನ ಸಂಪೂರ್ಣವಾಗಿ ಕ್ಯೂರ್ ಮಾಡಬಹುದು. ಅದಕ್ಕೆ ವಿಶೇಷವಾದಂತಹ ಥೆರಪಿಗಳಿವೆ, ಅದನ್ನ ತಿಳಿಸ್ಕೊಡ್ತೀನಿ ಚಿಕ್ಕ ಬ್ರೇಕ್ನ ನಂತರ.